ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೇಶದಾದ್ಯಂತ ಮಕರ ಸಂಕ್ರಾಂತಿಯನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಶಬರಿಮಲೆಯ ಅಯ್ಯಪ್ಪನ ಸನ್ನಿಧಿಯಲ್ಲಿ ಜ್ಯೋತಿ ದರ್ಶನ ಆಯಿತು. ಬೆಂಗಳೂರಿನ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿಗಳು ನಮಸ್ಕರಿಸಿತು. ಇತ್ತ ತಮಿಳುನಾಡಲ್ಲಿ ಜಲ್ಲಿಕಟ್ಟಿನ ಸಂಭ್ರಮ ಮೇಳೈಸಿತ್ತು. ಸಂಸದ ಹೆಗಡೆ ಆಡಿದಂತ ಮಾತೊಂದು ಕಾಂಗ್ರೆಸ್ ಅನ್ನ ಕೆರಳಿಸಿದೆ. ಕ್ಷೇತ್ರ ಮರೆತಿದ್ದ ಅನಂತಕುಮಾರ್ ಎಲೆಕ್ಷನ್ಗಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಸಿಎಂ ತಿವಿದಿದ್ದಾರೆ. ಇತ್ತ ಸಂಕ್ರಾಂತಿ ದಿನವೇ ಪ್ರಚಾರಕ್ಕೆ ಕಹಳೆ ಮೊಳಗಿಸಿದೆ. ಮೋದಿ ಮತ್ತೊಮ್ಮೆ ಪ್ರಧಾನಿ, ವಿಕಸಿತ ಭಾರತ ಅಂತ ವಿಜಯೇಂದ್ರ ಸಂಕಲ್ಪ ತೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಇಲ್ಲದ ಮಾಲ್ಡೀವ್ಸ್ ಹಿತಶತ್ರುಗಳ ಕಿವಿ ಮಾತಿಗೆ ಬಲಿಯಾಗ್ತಾ ಇದೆ. 3 ದಶಕಗಳಿಂದ ರಕ್ಷಣೆಗೆ ನಿಂತ ಭಾರತೀಯ ಸೇನೆಗೆ ಜಾಗ ಖಾಲಿ ಮಾಡಿ ಅಂತ ಡೆಡ್ಲೈನ್ ಕೊಟ್ಟಿದೆ. ಚೀನಾ ಕೈಗೊಂಬೆ ರೀತಿ ವರ್ತಿಸ್ತಾ ಇರುವಂತ ಅಧ್ಯಕ್ಷ ಮುಯಿಜುಗೆ ಭಾರತ ಹಾವು ಏಣಿ ಆಟವನ್ನು ನೆನಪಿಸಿದೆ. ಚಳಿಯ ಏಟಿಗೆ ಉತ್ತರ ಭಾರತ ಗಡಗಡ ನಡುಗ್ತಾ ಇದೆ. ಎಲ್ಲೆಲ್ಲೂ ಶ್ವೇತ ಸುಂದರಿಯ ದರ್ಶನವಾಗ್ತಾ ಇದ್ದು ರಸ್ತೆಗಳೆಲ್ಲ ಇಬ್ಬನಿ ತಬ್ಬಿವೆ. ಆಕಾಶದಲ್ಲಿ ದಟ್ಟೈಸಿದ ಮಂಜಿನ ಹೊದಿಕೆ ವಿಮಾನದ ಹಾರಾಟಕ್ಕೆ ಲಂಗರು ಹಾಕಿಸಿದೆ. ಹಿಮದಾಟಕ್ಕೆ ಸಹನೆ ಕಳಕೊಂಡು ವ್ಯಕ್ತಿಯೊಬ್ಬ ಪೈಲಟ್ ಜೊತೆ ಫೈಟ್ ಮಾಡಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.